ದಿಲ್ಲಿಯ ಒಂದು ಸಾಮಾನ್ಯ ಸೊಸೈಟಿಯಲ್ಲಿ ವಾಸ ಮಾಡ್ತಿದ್ರು ವ್ಯಾಸ ಕುಟುಂಬ. ಮಮ್ಮಿ ಅನಿತಾ, ಅವರ ಮಗಳು ಪ್ರಿಯಾ. ಅರೆ ಪ್ರಿಯಾ, ನೀನು ನಿನ್ ಟಿಫನ್ ನ ಮರ್ತಿದ್ಯಾ? ಮಮ್ಮಿ ಇರ್ಲಿ ಬಿಡು, ನನಗೆ ಆಲ್ರೆಡಿ ಲೇಟ್ ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ನಾನು ಕ್ಯಾಂಟೀನಲ್ಲಿ ಏನಾದರೂ ತಿಂತೀನಿ. ಅಯ್ಯೋ, ಇವತ್ತಿನ ಮಕ್ಕಳೇ ಇಷ್ಟು. ಅದೇ ಕ್ಷಣ ಅವರ ಪಕ್ಕದ ಮನೆಯವರು ಹೊರಗೆ ಬರ್ತಾರೆ. ಸರಿಗ್ ಹೇಳಿದ್ರಿ ಮಿಸಸ್ ವ್ಯಾಸ್, ನನ್ನ ಮಗ ಕೂಡ ಹೀಗೇನೆ. ನೀವೇ ನೋಡಿ, ಅವಳಿಗೋಸ್ಕರ ಬೆಳಗ್ಗೆ ಎದ್ದು ಟಿಫನ್ನ ತಯಾರು ಮಾಡಿದ್ರೆ ಅವಳು ಅದನ್ನ ಬಿಟ್ಟು ಹೋದ್ಲು. ಹೌದು, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ, ಆದರೆ ಈಗಿನ ಕಾಲದ ಮಕ್ಕಳಿಗೆ ಅದು ಅರ್ಥನೇ ಆಗಲ್ಲ. ಅನಿತಾ ಹಾಗೂ ಸುಶೀಲಾ ಹೀಗೆ ಅವ್ರವ್ರ ಮನೆಗಳಿಂದ ಮಾತಾಡ್ಕೋತಿದ್ರು. ವರ್ಷಗಳೇ ಕಳೆದ್ರೂ ಅವರ ರೊಟೀನ್ಗಳು ಮಾತ್ರ ಬದಲಾಗ್ಲಿಲ್ಲ. ಇವ್ರ ಮನೆಗಳು ಎಷ್ಟು ಹತ್ರ ಇದ್ವು ಅಂದರೆ ಮಾತಾಡ್ಕೊಳ್ಳೋದಕ್ಕೆ ಅವ್ರ ಮನೆಗಳಿಂದ ಹೊರಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಒಂದು ರಾತ್ರಿ ಒಬ್ಬ ಕಳ್ಳ ಬಂದ. ಅವ್ನು ನೋಡ್ತಾನೆ ಇದ್ದ, ಒಂದಲ್ಲ ಒಂದು ಮನೆ ಲೈಟ್ ಆನ್ ಆಗೇ ಇತ್ತು. ಅದೇ ಸಮಯಕ್ಕೆ ಅವನ ಕಣ್ಣು ಅನಿತಾ ಮನೆ ಮೇಲೆ ಬಿತ್ತು. ಇನ್ನೂ ಎಲ್ಲ ಎಚ್ಚರಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಆಮೇಲೆ ಬರೋದೇ ಒಳ್ಳೇದು. ಸಡನ್ ಆಗಿ ಅವನ ಕಣ್ಗಳು ಅನಿತಾ ಮನೆ ಮೇಲೆ ಬೀಳುತ್ತೆ. ಈ ಮನೇಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆ ಸಿಗೋದಿಲ್ಲ. ಆ ಕಳ್ಳ ಪೈಪ್ನ ಮುಖಾಂತರ ಮೇಲ್ ಹತ್ತದ. ಒಂದು ಸರಿಗೆಯ ಮುಖಾಂತರ ಕಿಟಕಿ ಓಪನ್ ಮಾಡ್ದ. ಆದ್ರೆ ಅವನು ಒಳಗೆ ಹೋಗ್ತಿದ್ದ ಹಾಗೇನೆ ಆ ದೃಶ್ಯ ನೋಡಿ ಶಾಕ್ ಆಗ್ತಾನೆ. ಆದ್ರೆ ಅಲ್ಲಿ ಅನಿತಾ ಮತ್ತು ಪ್ರಿಯಾಳ ಶವಗಳು ಬಿದ್ದಿದ್ವು. ಅದನ್ನ ನೋಡಿ ಅವನು ಬೆವ್ದೋಗ್ತಾನೆ. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆ ಕಳ್ಳ ಅದೇ ಪೈಪಿಂದ ಕೆಳಗಿಳಿದು ಓಡಲು ಆರಂಭಿಸ್ತಾನೆ. ಆ ಕಳ್ಳ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಎಲ್ಲ ವಿಷಯವನ್ನು ತಿಳಿಸ್ತಾನೆ. ಹೀಗೂ ಇರ್ಬೋದಲ್ವಾ, ನೀನು ಕಳ್ತನ ಮಾಡ್ತಾ ಅವರಿಬ್ರು ಕೊಲೆ ಮಾಡಿರ್ಬೋದಲ್ವಾ. ಈಗ ಬಚಾವಾಗೋದಿಕ್ಕೆ ನಮ್ಮ ಹತ್ರ ಬಂದಿದೀಯಾ? ಇಲ್ಲ ಸರ್, ಆ ರೀತಿ ಏನೂ ಇಲ್ಲ. ಆ ಬಾಡಿಗಳನ್ನ ನೋಡಿ ನಾನು ಹೆದರ್ಬಿಟ್ಟೆ, ಮತ್ತೆ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ನಾನೊಬ್ಬ ಕಳ್ಳ ಸರ್, ಕೊಲೆಗಾರ ಅಲ್ಲ ಸರ್. ಕಾನ್ಸ್ಟೇಬಲ್, ಇವ್ರನ್ನ ಅರೆಸ್ಟ್ ಮಾಡಿ. ಪೊಲೀಸರು ಅವನ್ನ ಲಾಕಪ್ ಅಲ್ಲಿ ಹಾಕಿ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಇಬ್ರು ಅನಿತಾ ಮನೆ ಕಡೆ ಹೊರಡ್ತಾರೆ. ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ಗೆ ಪ್ರಾಸೆಸ್ ಶುರು ಮಾಡ್ತಾರೆ. ಆದ್ರೂ ಮುಂದಿನ ದಿನ ಇನ್ಸ್ಪೆಕ್ಟರ್ ಫಾರೆನ್ಸಿಕ್ ಎಕ್ಸ್ಪರ್ಟ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಸರ್, ಇವರು ಸತ್ತು 3 ತಿಂಗಳು ಆಗೋಗಿದೆ. ಏನು, ಇವರು 3 ತಿಂಗಳಿಂದ ಸತ್ತು ಬಿದ್ದಿದಾರ? ಮತ್ತೆ ಬಾಡಿಯಿಂದ ಯಾವುದೇ ಸ್ಮೆಲ್ ಬರ್ತಾ ಇಲ್ಲ? ಇದು ನನಗ್ ಕೂಡ ಅರ್ಥ ಆಗ್ತಾ ಇಲ್ಲ ಸರ್. ಇಷ್ಟರೊಳಗೆ ಬಾಡಿ ಡಿಕಂಪೋಸ್ ಆಗೋಕೆ ಶುರು ಆಗ್ಬೇಕಿತ್ತು ಸರ್. ಮತ್ತೆ ಸಾವಿಗೆ ಕಾರಣ ಚಾಕುನಿಂದ. ಪ್ರಿಯಾಗೆ ಯಾರೋ ಚಾಕು ಹಾಕಿದ್ದಾರೆ, ಮತ್ತೆ ಅನಿತಾ ತಾನೇ ಚುಚ್ಕೊಂಡಿರೋದು. ಹೀಗೂ ಇರ್ಬೋದಲ್ವಾ, ಅನಿತಾ ಪ್ರಿಯಾನ ಮೊದಲು ಸಾಯಿಸಿ ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಲ್ವಾ? ಹಾ, ಅದ್ರ ಚಾನ್ಸಸ್ ಜಾಸ್ತಿನೇ ಇದೆ. ಸರಿ, ಹಾಗಾದ್ರೆ ಅಲ್ಲಿಂದ ಹೊರಟು ಇನ್ಸ್ಪೆಕ್ಟರ್ ಸುಶೀಲಾ ಮನೆಗೆ ಹೋಗ್ತಾರೆ. ಸರ್, ಅವರಿಬ್ರನ್ನ ಯಾರು ಕೊಲೆ ಮಾಡಿದ್ರು? ಅದನ್ನ ಈಗ ಕಂಡುಹಿಡಿಬೇಕು. ಮತ್ತೆ ಈಗ ಇದನ್ನ ಹೇಳಿ, 3 ತಿಂಗಳಿಂದ ಪಕ್ಕದ ಮನೆ ಕ್ಲೋಸ್ ಇದೆ, ನಿಮ್ಗೆ ಅನುಮಾನನೇ ಬರ್ಲಿಲ್ವಾ? ಇಲ್ಲ ಸರ್, ನಿನ್ನೆವರೆಗಂತೂ ಎಲ್ಲ ಸರಿ ಇತ್ತು. ಎಲ್ಲ ಸರಿ ಇತ್ತಾ? ಅರೆ, ನಿನ್ನೆ ತಾನೇ ನಾನು ಮಿಸ್ಸಸ್ ವ್ಯಾಸ್ ಜೊತೆ ಮಾತಾಡಿದ್ದೆ. ವಾಟ್? ಇದು ಹೇಗ್ ಸಾಧ್ಯ? ಅವರಿಬ್ರು ಸತ್ತು 3 ತಿಂಗಳಾಗಿದೆ. ಅರೆ, ಅವರಿಬ್ರು ನಿನ್ನೆವರೆಗೂ ಚೆನ್ನಾಗೇ ಇದ್ರು. ನೀವ್ ಬೇಕಾದ್ರೆ ಯಾರನ್ನಾರು ವಿಚಾರಿಸಿ. ನಾನು ಪ್ರಿಯಾನೂ ನೋಡ್ದೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ಗೆ ಶಾಕ್ ಆಗುತ್ತೆ. ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊಸೈಟಿಯ ಬೇರೆ ಜನಗಳ ಹತ್ರ ಇನ್ಸ್ಪೆಕ್ಟರ್ ವಿಚಾರಿಸ್ತಾರೆ. ಅವರು ಇದನ್ನೇ ಹೇಳ್ತಾರೆ, ನಿನ್ನೆವರೆಗೂ ಇಬ್ರು ಚೆನ್ನಾಗೇ ಇದ್ರು ಅಂತ. ಸ್ವಲ್ಪ ದಿನ ಪೊಲೀಸ್ ಸ್ಟೇಷನಲ್ಲೇ ಇರ್ತಾರೆ ಇನ್ಸ್ಪೆಕ್ಟರ್. ಆಗ ಸುಶೀಲಾ ಅಲ್ಲಿಗೆ ಬರ್ತಾಳೆ. ಸರ್, ಏನೋ ಎಡವಟ್ಟಾಗಿದೆ. ಯಾಕೆ, ಏನಾಯ್ತು? ಆ ಮನೆ ಲೈಟ್ಗಳು ಆನ್ ಆಗೇ ಇರತ್ತೆ. ಅಗರಬತ್ತಿ ಸ್ಮೆಲ್ ಬರುತ್ತೆ. ನನ್ಗನ್ಸತ್ತೆ ಯಾರೋ ಒಳಗಿದ್ದಾರೆ ಅಂತ, ಆದ್ರೆ ಯಾರಂತ ತಿಳಿತಿಲ್ಲ. ಆದ್ರೆ ನಾವು ಆ ಮನೆನ ಸೀಸ್ ಮಾಡಿದ್ವಲ್ಲ. ಹಾಗಿದ್ರೆ ಸರ್, ನೀವೇ ಇನ್ವೆಸ್ಟಿಗೇಟ್ ಮಾಡ್ಬಿಡಿ. ಸರಿ, ಹಾಗಾದ್ರೆ ಇವತ್ ರಾತ್ರಿ ನಾನು ಅಲ್ಲಿಗೆ ಬರ್ತೀನಿ. ಸುಶೀಲಾ ಅಲ್ಲಿಂದ ಹೊರಡ್ತಾಳೆ. ಆದ್ರೆ ಇನ್ಸ್ಪೆಕ್ಟರ್ ಶಾಕಲ್ಲೇ ಇದ್ರು. ಅದೇ ರಾತ್ರಿ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಮನೆಯಿಂದ ಸ್ವಲ್ಪ ದೂರ ಗಾಡಿನ ನಿಲ್ಲಿಸಿ ನೋಡ್ತಾನೆ ಇದ್ರು. ಸರ್, ಇಲ್ಲಿವರೆಗೂ ಎಲ್ಲ ನಾರ್ಮಲ್ ಆಗಿದೆಯಲ್ಲ. ಅದು ಅಲ್ಲದೆ ನಾವು ಮನೆನ ಸೀಲ್ ಮಾಡಿದೀವಿ. ಯಾರಿಗಾದ್ರೂ ಮನೆ ಒಳಗೆ ಹೋಗಕ್ಕೆ ಹೇಗೆ ಸಾಧ್ಯ?
ಈ ಕೇಸ್ ತುಂಬಾನೇ ವಿಚಿತ್ರವಾಗಿದೆ. ಸತ್ತು 3 ತಿಂಗಳಾಗಿದೆ, ಮತ್ತೆ ಜನರು ಹೇಳ್ತಾರೆ ಅವ್ರಿನ್ನು ಬದುಕಿದ್ರು ಅಂತ. ಇಲ್ಲಿ ಏನೋ ಸರಿ ಇಲ್ಲ ಸಂಜಯ್, ನಾವು ಕಂಡು ಹಿಡಿಲೇಬೇಕಾಗಿದೆ. ಸರಿ ಸರ್, ನೀವು ಬೇಕಾದ್ರೆ ಮಲ್ಕೊಳ್ಳಿ, ನಾನು ಮನೆ ಮೇಲೆ ಕಣ್ಣಿಟ್ಟಿರ್ತೀನಿ. ಇಲ್ಲ ಸಂಜಯ್, ಈ ಕೇಸಿಂದ ನನಗೆ ನಿದ್ದೆನೆ ಬರ್ತಿಲ್ಲ. ಹೇಗ್ ನಿದ್ದೆ ಬರೋಕ್ ಸಾಧ್ಯ? ಸರಿ ಹಾಗಾದ್ರೆ ಸರ್, ನಾವು ಮತ್ತೆ ನೀವು ಫೋನಲ್ಲಿ ಸ್ನೇಕ್ ಅಂಡ್ ಲ್ಯಾಡರ್ ಗೇಮ್ ಆಡೋಣ. ಇದು ಒಳ್ಳೆ ಐಡಿಯಾ. ನಾವು ಎದ್ದಿರ್ತೀವಿ ಕೂಡ, ಮತ್ತೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ. ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಫೋನ್ನಲ್ಲಿ ಸ್ನೇಕ್ ಅಂಡ್ ಲ್ಯಾಡರ್ ಆಡ್ತಿರ್ತಾರೆ. ಸಡನ್ ಆಗಿ ಅನಿತಾ ಮನೆ ಲೈಟ್ಸ್ ಆನ್ ಆಗುತ್ತೆ. ಅಲ್ಲಿ ನೋಡು ಸಂಜಯ್. ಲೈಟ್ ಆನ್ ಹೇಗಾಯ್ತು? ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಇಬ್ರು ಜೀಪಿಂದ ಕೆಳಗಿಳಿದು ಸ್ವಲ್ಪ ಮುಂದೆ ಬಂದು ನಿಲ್ತಾರೆ. ಅದೇ ಸಮಯಕ್ಕೆ ಅನಿತಾ ಮನೆಯಿಂದ ಹೊರಗೆ ಬರ್ತಾಳೆ. ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಇಬ್ರು ಶಾಕ್ ಆಗ್ತಾರೆ. ಕಾನ್ಸ್ಟೇಬಲ್ ಜ್ಞಾನ ತಪ್ಪಿ ಬೀಳ್ತಾನೆ. ಸಂಜಯ್, ಸಂಜಯ್ ಎದ್ದೇಳು ಸಂಜಯ್. ಭೂತ ಭೂತ ಸರ್, ಭೂತ! ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ನ ಜೀಪಲ್ಲೇ ಕೂಡಿಸಿ ಅನಿತಾ ಮನೆ ಕಡೆ ಹೊರಡ್ತಾರೆ. ಇನ್ಸ್ಪೆಕ್ಟರ್ ಅನಿತಾ ಮನೆ ಡೋರ್ ಓಪನ್ ಮಾಡಿ ಒಳಗೆ ಹೋಗ್ತಾರೆ. ಒಳಗೆ ಹೋಗ್ತಿದ್ದ ಹಾಗೇನೆ ಯಾರೋ ಜೋರಾಗಿ ಜಗಳ ಮಾಡೋ ಶಬ್ದಗಳು ಕೇಳಿಸುತ್ತವೆ. ನಾ ಹೇಳದ್ನಲ್ಲ ಪ್ರಿಯಾ, ಆ ಹುಡುಗ ನಿನಗೆ ಸರಿ ಇಲ್ಲ ಅಂತ. ಅಮ್ಮ, ನಾ ಅವನ್ನ ಪ್ರೀತಿಸ್ತಾ ಇದ್ದೀನಿ. ನಾ ಅವನನ್ನೇ ಮದುವೆ ಆಗ್ಬೇಕು ಅಂತಿದ್ದೀನಿ. ಈ ದಿನಕ್ಕೋಸ್ಕರನ ನಾ ಇಷ್ಟು ಕಷ್ಟಪಟ್ಟು ನಿನ್ನನ್ನ ಬೆಳೆಸಿರೋದು. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ಅವನ್ಗೆ ಮೂರ್ ಮದ್ವೆ ಆಗಿದೆ, ಮೂರ್ ಡಿವೋರ್ಸ್ಗಳಾಗಿದೆ. ಯಾಕಂದ್ರೆ ಅವನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಸಿಕ್ಕಿರ್ಲಿಲ್ಲ. ನಾವಿಬ್ರು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಅವನು ಆ 3 ಜನ ಹುಡುಗಿರ ಜೊತೆ ಏನ್ ಮಾಡಿದ್ನೋ ನಿನ್ ಜೊತೆನೋ ಅದನ್ನೇ ಮಾಡ್ತಾನೆ ಪ್ರಿಯಾ. ಅಮ್ಮ, ಅವನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಹಾಗೆ ನಾನು ಅವನ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಅಯ್ಯೋ, ನೀ ಏನ್ ಮಾಡಿದ್ಯಾ? ಪ್ರಪಂಚಕ್ಕೆ ನನ್ನ ಮುಖ ಹೇಗ್ ತೋರಿಸ್ಲಿ? ಎಲ್ರು ಏನ್ ಹೇಳ್ತಾರೆ ಗೊತ್ತಾ? ಅಪ್ಪ ಇಲ್ಲದ ಮಗಳನ್ನ ಹೇಗ್ ಬೆಳೆಸಿದ್ಯಾ ನೋಡು ಅಂತ. ಅಮ್ಮ, ಇವತ್ತಿಗೂ ನಿನಗೆ ಪ್ರಪಂಚದ ಬಗ್ಗೆನೇ ಕಾಳಜಿ, ನನ್ನ ಬಗ್ಗೆ ಯೋಚನೆನೇ ಇಲ್ಲ. ನನಗೆ ನಿನ್ ಬಗ್ಗೆನೇ ಯೋಚನೆ ಇರೋದು. ಈ ಪ್ರಪಂಚಕ್ಕೆ ಮುಖ ಹೇಗ್ ತೋರಿಸ್ತೀಯಾ? ಅದಕ್ಕೆ ನಾಳೆನೆ ಅಬೋರ್ಷನ್ ಮಾಡಿಸ್ಬಿಡೋಣ. ನಾನು ಅಬೋರ್ಷನ್ ಮಾಡಿಸ್ಕೊಳ್ಳೋದಿಲ್ಲ. ನೀನ್ ಮಾಡಿಸ್ಕೊಂಡ್ಲೇಬೇಕು. ನಾನು ಮಾಡಿಸ್ಕೊಳ್ಳಲ್ಲ. ಪ್ರಿಯಾ, ನೀ ಅಬೋರ್ಷನ್ ಮಾಡಿಸ್ಕೊಂಡ್ಲೇಬೇಕು. ಇಲ್ಲ ಅಂದ್ರೆ ನಾನು ಇಲ್ಲ ಅಂದ್ರೆ ಏನು, ಕೊಂದ್ಬಿಡ್ತ್ಯಾ? ಹೌದು, ಅಷ್ಟೇ. ಅವತ್ತು ರಾತ್ರಿ ಅನಿತಾ ಪ್ರಿಯಾನ ಕೊಂದು ಬಿಡ್ತಾಳೆ. ನನ್ನ ಪ್ರೀತಿ ಮಗಳೇ, ನನ್ನ ಪ್ರೀತಿ ಮಗಳೇ. ಮತ್ತೆ ಅದೇ ಚಾಕುನಿಂದ ಅನಿತಾ ತಾನೇ ಸಾಯ್ತಾಳೆ. ಇದೆಲ್ಲ ಇನ್ಸ್ಪೆಕ್ಟರ್ ತನ್ನ ಕಣ್ಣಾರೆ ತಾನೇ ನೋಡ್ತಾ ಜ್ಞಾನ ತಪ್ಪಿ ಬೀಳ್ತಾರೆ. ಮರುದಿನ ಎಚ್ಚರ ಆದಾಗ ತನಗೆ ಏನಾಯ್ತು ಅನ್ನೋ ಅರಿವೇ ಇಲ್ಲ. ಇನ್ಸ್ಪೆಕ್ಟರ್ಗೆ ಈ ಮರ್ಡರ್ ಹೇಗಾಯ್ತು ಅಂತ ಗೊತ್ತಾಯ್ತು. ಆದ್ರೆ ಫೈಲ್ನಲ್ಲಿ ಏನ್ ಬರೆಯೋದು? ಅನಿತಾ ಮತ್ತು ಪ್ರಿಯಾಳ ದೆವ್ವಗಳು ಬಂದು ಕತೆ ಹೇಳಿದ್ವು ಅಂತನಾ? ಈಗಲೂ ದಿನ ರಾತ್ರಿ ಅನಿತಾ ಮತ್ತು ಪ್ರಿಯಾ ಜಗಳ ಆಡ್ತಾನೆ ಇರ್ತಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಹೆದರ್ಕೊಂಡು ಮನೆಯಿಂದ ಹೊರಗೆ ಬರೋದಿಲ್ಲ. ಈ ಸ್ಥಳ ದಿಲ್ಲಿಯ ಒಂದು ಹಾಂಟೆಡ್ ಸ್ಥಳವಾಗಿದೆ. ಆಜಂಗಢ ಅನ್ನೋ ಊರ್ನಲ್ಲಿರೋ ಒಂದ್ ಮನೆಯಲ್ಲಿ ರಾತ್ರಿ ಆದೊಡನೆ ಕಿಚ್ಚೋ ಶಬ್ದ ಕೇಳುತ್ತೆ. ಕಾಪಾಡಿ, ಯಾರಾದ್ರೂ ಬಂದು ಕಾಪಾಡಿ, ಕಾಪಾಡಿ. ಅಲ್ಲಿ ಏನ್ ನಡೀತು ಬನ್ನಿ ತಿಳ್ಕೊಳ್ಳೋಣ. ರಾಮಾನುಜಂ ಅವರ ಕುಟುಂಬವು ಮಡ್ರಾಸ್ನಲ್ಲಿರೋ ಒಂದು ಚಿಕ್ಕ ಗ್ರಾಮದಲ್ಲಿ ಬಾಳ್ತಾ ಇದ್ರು. ಅಮ್ಮ, ನಾವು ಆಸಂಗಡಕ್ಕೆ ಹೋಗ್ಲೇಬೇಕು. ನಂಗೆ ಟ್ರಾನ್ಸ್ಫರ್ ಆಗಿದೆ. ನೀನು ನಿನ್ ಹೆಂಡತಿ ಹೋಗಿ, ನಾನು ಸ್ವರಾನು ಇಲ್ಲೇನೆ ಇರ್ತೀವಿ. ಆದ್ರೆ ಅಮ್ಮ, ನಾನು ನಿನ್ನ ಬಿಟ್ಟು ನನ್ ಮಗಳನ್ನ ಬಿಟ್ಟು ನಾನು ಹೆಂಗಿರಕ್ಕಾಗತ್ತೆ? ಅದೆಲ್ಲ ನನ್ಗ್ ಗೊತ್ತಿಲ್ಲ. ನಾನು ಇಲ್ಲೇನೆ ಹುಟ್ಟಿದೆ, ಇಲ್ಲೇನೆ ಸಾಯ್ತೀನಿ. ಅದು ಮಾತ್ರವಲ್ಲದೆ ನಾನು ನಾರ್ತ್ ಇಂಡಿಯಾಗೆಲ್ಲ ಬರೋದಿಲ್ಲ. ಅಲ್ಲಿ ಜೀವಿಸೋ ರೀತಿ ನೀತಿನೇ ಬೇರೆ, ಇಲ್ಲಿ ಜೀವಿಸೋ ರೀತಿ ನೀತಿನೇ ಬೇರೆ. ಆಮೇಲೆ ನಮ್ ಕುಲದೇವ್ರು ಇಲ್ಲೇ ತಾನೇ ಇದೆ. ಆದ್ರಿಂದ ನಾನು ಇಲ್ಲೇನೆ ಇರ್ತೀನಿ. ನಿನಗ್ ಬೇಕಾದ್ರೆ ನಿನ್ ಮಗಳು ಸ್ವರನ್ನು ಕರ್ಕೊಂಡು ಹೋಗು, ಅವಳು ದೊಡ್ಡವಳಾಗಿದ್ದಾಳೆ. ಈ ಗ್ರಾಮದಲ್ಲಿ ಕಾಲೇಜ್ ಎಲ್ಲ ಎಲ್ಲಿದೆ? ಒಂದ್ ವೇಳೆ ಅವಳಿಗೂ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬಹುದು ಅಲ್ವಾ? ಅಮ್ಮ, ಏನಿದು ನಿನ್ ಕೊನೆ ಡಿಸಿಷನ್? ಹೌದು. ರಾಮಾನುಜಂ ಅವರ ಅಮ್ಮನ ಹತ್ರ ಎಷ್ಟೋ ಹೇಳಿ ನೋಡಿದ್ರು. ಅವರ ಅಮ್ಮ
ಆಸಂಗಡ ಬಿಟ್ಟು ಬರೋದಿಕ್ಕೆ ತಯಾರಾಗ್ಲೇ ಇಲ್ಲ. ಆದ್ರಿಂದ ರಾಮಾನುಜಂ, ಅವರ ಹೆಂಡತಿ, ಅವರ ಮಗಳು 3 ಜನನು ಹೊರಡೋದಕ್ಕೆ ಏರ್ಪಾಡ್ ಮಾಡ್ಕೊಂಡ್ರು. ಸ್ವರ, ಜ್ಞಾಪಕದಲ್ಲಿರ್ಲಿ, ಅಲ್ಲಿ ಹೋಗಿ ನಮ್ ಸಂಪ್ರದಾಯನ ಮರಿಬಾರ್ದು. ದಿನವೂ ನಮ್ಮ ಕುಲದೇವರಿಗೆ ನೀನೇ ಪೂಜೆ ಮಾಡ್ಬೇಕು. ಇಲ್ಲ ಅಂದ್ರೆ ದೇವ್ರಿಗೆ ಕೋಪ ಬರುತ್ತೆ. ಅದ್ರ ನಂತರ ಕುಲದೇವರನ್ನ ಸಮಾಧಾನ ಮಾಡೋದು ಬಹಳ ಕಷ್ಟ. ಸರಿ ಅಜ್ಜಿ. ಮಾರನೇ ದಿನ ರಾಮಾನುಜಂ, ಅವರ ಹೆಂಡತಿ, ಮಗಳು 3 ಜನನು ಗೌರ್ಮೆಂಟ್ ಗಾಡಿನಲ್ಲಿ ಹೊರಟ್ರು. ಪಾಪ, ಅವ್ರಿಗೇನಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಜ್ಜಿ ನಮ್ ಜೊತೆ ಬಂದಿದ್ರೆ ಎಷ್ಟು ಸಂತೋಷವಾಗಿರ್ತಿತ್ತು. ನಿಂಗ್ ಗೊತ್ತಲ್ಲ ಅಮ್ಮನ್ ಬಗ್ಗೆ ಎಷ್ಟ್ ಹೇಳ್ದೆ ನಾನು ಅವ್ರಿಗೆ. ಆದ್ರೆ ಅವ್ರು ಒಪ್ಪಿದ್ರೆ ತಾನೆ. ನೀನು ಇಷ್ಟ್ ನೆನ್ಪಿಡು, ನಾವು ತುಂಬಾ ಬೇಗನೆ ಅಲ್ಲಿ ಜನರ ಜೊತೆ ಬೆರೀಬೇಕು. ನನ್ಗೂ ಗೊತ್ತು, ನೀವು ಸ್ವರಂಗೆ ಒಳ್ಳೆ ಕಾಲೇಜ್ನ ನೋಡಿ. ಅದನ್ನ ನಾನು ನನ್ ಕೊಲೀಗ್ ಹೇಳಿದೀನಿ. ನಾವಲ್ಲಿ ಹೋಗ್ತಿದ್ದಂಗೆನೆ ಸ್ವರ ಅಡ್ಮಿಷನ್ ನ ಒಂದು ಒಳ್ಳೆ ಕಾಲೇಜಲ್ಲಿ ಮಾಡ್ತಾನೆ. ರಾಮಾನುಜಂ ಅವನ ಕುಟುಂಬನು ಆಸಂಗಡ ಸೇರೋದ್ರೊಳಗೆ ಸೂರ್ಯ ಮರೆಯಾಗೋಕೆ ಶುರುವಾಯ್ತು. ಅವರ ಗಾಡಿಯನ್ನು ಬಿಟ್ಟು ಕೆಳಗೆ ಇಳಿದೊಡನೆ ಚಂದ್ರನನ್ನ ನೋಡಿ ನಮಸ್ಕರಿಸಿದ್ರು. ಆ ಸಮಯದಲ್ಲೇ ಅವರ ಆಫೀಸ್ ಕೊಲೀಗ್ ಅವರನ್ನ ನೋಡೋದಿಕ್ಕೆ ಬಂದ್ರು. ನಿಮ್ಮ ಪ್ರಯಾಣ ಹೆಂಗಿತ್ತು? ಚೆನ್ನಾಗಿತ್ತು, ಆದ್ರೆ ಸ್ವಲ್ಪ ಸುಸ್ತಾಗಿದೆ. ನೀವು ಗಾಡಿಲಿ ಇಳಿತಿದ್ದ ಹಾಗೇನೆ ಯಾರಿಗ್ ನಮಸ್ಕಾರ ಮಾಡಿದ್ರಿ? ಓ ಅದು ನಮ್ ಕಲ್ಚರ್ ಅಲ್ಲಿ ಚಂದ್ರನ್ಗೆ ನಮಸ್ಕಾರ ಮಾಡ್ತೀವಿ. ಹೇಗೆ ಬೆಳಗ್ಗೆ ಸೂರ್ಯನಿಗೆ ಮಾಡ್ತೀವಲ್ಲ ಹಾಗೆ. ಓ ಹಾಗೆ. ಆದ್ರೆ ಸ್ವಲ್ಪ ಆಡ್ ಅನ್ಸ್ಲಿಲ್ವಾ ಚಂದ್ರನ್ ನಮಸ್ಕಾರ ಮಾಡೋದು? ನಮ್ಮಲ್ಲಂತೂ ಎಲ್ಲಾರು ಮಾಡ್ತಾರೆ, ಅದಕ್ಕೆ ನಮ್ಗಂತೂ ಇದು ಕಾಮನ್ನು. ಆಮೇಲೆ ವಿವೇಕ್, ಬೆಳಗ್ಗೆ ಒಬ್ರು ಪೂಜಾರಿನ ಕರ್ಸು. ಮೊದಲನೇದಾಗಿ ಮನೇಲಿ ಕುಲದೇವ್ರನ್ನ ಸ್ಥಾಪನೆ ಮಾಡ್ಬೇಕು. ಹಾ, ಅದು ನಾನು ಪೂಜಾರಿಗೆ ಹೇಳಿದೀನಿ. ಅವರು ಬೆಳಗ್ಗೆ 6 ಗಂಟೆಗೆ ಬರ್ತಾರೆ. ಅಲ್ಲಿವರೆಗೂ ನೀವ್ ರೆಸ್ಟ್ ಮಾಡಿ. ನಾನು ಊಟನೂ ಟೇಬಲ್ ಮೇಲೆ ರೆಡಿ ಇಟ್ಟಿದ್ದೀನಿ. ಥ್ಯಾಂಕ್ ಯು ವಿವೇಕ್, ಸೋ ಕೈಂಡ್ ಆಫ್ ಯು. ವಿವೇಕ್ ಅಲ್ಲಿಂದ ಹೊರಟ ತಕ್ಷಣ ರಾಮಾನುಜಂ ಅವರ ಕುಟುಂಬದವರು ಮನೆಯೊಳಗೆ ಹೋದ್ರು. ಪಾಪ, ಪ್ರಯಾಣ ಮಾಡಿದ್ರಿಂದ ತುಂಬಾ ಟಯರ್ಡ್ ಆಗಿದ್ರು. ಆದ್ರಿಂದ ಫ್ರೆಶ್ ಆಗ್ಬಿಟ್ಟು ಕೂಡ್ಲೆ ಊಟ ಮಾಡಿದ್ರು. ಅಮ್ಮ, ದೋಸೆ ಇಲ್ವಮ್ಮ? ಮಗು, ಇದು ನಾರ್ತ್ ಇಂಡಿಯಾ ಅಮ್ಮ. ಇಲ್ಲಿ ಡಿನ್ನರ್ಗೆಲ್ಲ ದೋಸೆ ಎಲ್ಲ ಸಿಗೋದಿಲ್ಲ. ಆದ್ರೆ ನಾವು ಅದನ್ನೇ ತಿಂತೀವಲ್ಲಮ್ಮ. ಸದ್ಯಕ್ಕೀಗ ಈ ಪರೋಟ ಸಬ್ಜಿನ ತಿನ್ನು. ನಾನು ನಾಳೆ ನಿನ್ಗೆ ದೋಸೆ ಮಾಡಿಕೊಡ್ತೀನಿ. ಸ್ವರನಿಗೆ ಇಷ್ಟವಾಗದೇ ಇದ್ರೂ ಆ ಪರೋಟ ಸಬ್ಜಿಯನ್ನ ತಿಂದ್ಲು. ಅದರ ನಂತರ ಅವರೆಲ್ಲರೂ ಅವರವರ ರೂಮ್ಗೆ ಹೋಗಿ ಮಲ್ಕೊಂಡ್ರು. ಮಾರನೇ ದಿನ ಬೆಳಗ್ಗೆನೆ ಕುಲದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅದಕ್ಕಾಗಿ ಪೂಜಾರಿ ಅವರ ಮನೆಗೆ ಬಂದ್ರು. ಯಜಮಾನ್ರೆ, ನಿಮ್ ಮನೇಲಿ ಕುಲದೇವಿ ಮೂರ್ತಿನ ಸ್ಥಾಪನೆ ಮಾಡ್ಬೇಕಲ್ವಾ? ಹಾ, ನೀವ್ ಒಳಗಡೆ ಬನ್ನಿ. ಪೂಜಾರಿ ಪೂಜೆಯಲ್ಲಿ ಮಂತ್ರಗಳನ್ನ ಹೇಳಿದ್ರು. ಕುಲದೇವಿಯ ಮೂರ್ತಿ ತನ್ನಿ, ಮತ್ತೆ ಒಂದು ಪಾತ್ರೆಯಲ್ಲಿ ಹಾಲು ಕೂಡ ತನ್ನಿ. ರಾಮಾನುಜಂನ ಹೆಂಡತಿ ಒಂದು ಪಾತ್ರೆಯಲ್ಲಿ ಹಾಲು ತಗೊಂಡು ಬಂದ್ರು. ರಾಮಾನುಜಂ ಕೆಂಪು ಬಟ್ಟೆಯಲ್ಲಿ ಕಟ್ಟಿದ್ದ ಕುಲದೇವರ ವಿಗ್ರಹ ತಂದ್ರು. ರಾಮಾನುಜಂ ಆ ವಿಗ್ರಹವನ್ನ ಪೂಜಾರಿ ಹತ್ರ ಕೊಟ್ರು. ಪೂಜಾರಿ ಆ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿದ್ರು. ಈ ತರ ಮೂರ್ತಿನ ನಾನ್ ಮೊದಲನೇ ಬಾರಿ ನೋಡ್ತಿರೋದು. ಯಾವ ದೇವರ ಮೂರ್ತಿ ಇದು? ಇದು ರುದ್ರ ಭೈರವಿ ದೇವಿ ಮೂರ್ತಿ. ರುದ್ರ ಭೈರವಿ ದೇವಿನ ಬರೀ ತಾಂತ್ರಿಕರು ಮತ್ತೆ ಅಗೋರಿಗಳು ಪೂಜೆ ಮಾಡ್ತಾರಲ್ವಾ ಜಾಸ್ತಿ? ಇಲ್ಲ ಗುರುಜಿ, ನಮ್ಮೂರಲ್ಲಿ ಎಲ್ಲರೂ ಕೂಡ ರುದ್ರ ಭೈರವಿ ದೇವಿನೇ ಪೂಜೆ ಮಾಡೋದು. ಆಗ್ಲಿ, ನಾನ್ ಮೂರ್ತಿನ ಸ್ಥಾಪನೆ ಮಾಡ್ತೀನಿ. ಆ ಪೂಜಾರಿ ಮಂತ್ರಗಳನ್ನ ಹೇಳಿ ಆ ಕುಲದೇವರನ್ನ ಪ್ರತಿಷ್ಠಾಪಿಸಿದ್ರು. ಆಮೇಲೆ ಅವರ ದಕ್ಷಿಣೆಯನ್ನ ಇಸ್ಕೊಂಡು ಅಲ್ಲಿಂದ ಅವರು ಹೊರಟ್ಬಿಟ್ರು. ದೇವಸ್ಥಾನಕ್ಕೆ ಬಂದ ರಾಮಾನುಜಂ ಪಕ್ಕದ ಮನೆಯವರ ಹತ್ರ ಆ ಪೂಜಾರಿ ಏನ್ ಹೇಳಿದ್ರು ಅಂದ್ರೆ, ಹುಷಾರಾಗಿರಿ, ನಿಮ್ ಮನೆ ಪಕ್ಕದವರು ತಾಂತ್ರಿಕರು. ಅವರಂತೂ ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಾರೆ. ಇವರೆಲ್ಲ ಮಂತ್ರವಾದಿಗಳ ಕುಟುಂಬದವರಾ? ಗೊತ್ತಿಲ್ಲ, ಪೂಜಾರಿನೇ ಹೇಳಿದ್ರು. ಅಲ್ಲಿ ನೋಡಿದ್ಯಾ,
ಅವರು ಮಾಡಿನಲ್ಲಿ ನಿಂತ್ಕೊಂಡೆ ಚಂದ್ರನಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಹಾಗಾದ್ರೆ ಸಂದೇಹನೇ ಇಲ್ಲ, ಇವರು ನಿಜವಾಗಿಯೂ ಮಾಯಾ ಮಂತ್ರ ಮಾಡೋರೇನೆ. ಎಲ್ರೂ ಹೀಗೆ ಮಾತಾಡೋಕೆ ಶುರು ಮಾಡಿದ್ರು. ಅದ್ರ ನಂತರ ಒಂದು ದಿನ ಎಲ್ರೂ ಒಂದಾಗಿ, ನಾವು ಈ ರೀತಿಯ ಮಂತ್ರವಾದಿಗಳಿಗೆ ನಮ್ಮ ಜಾಗದಲ್ಲಿ ಇರಕ್ ಬಿಡಬಾರ್ದು. ನನಗೆ ತುಂಬಾ ಭಯ ಆಗ್ತಿದೆ. ಈ ತರಹ ಮಾಯಾ ಮಂತ್ರ ಮಾಡೋರು ಮಕ್ಕಳನ್ನ ಬಲಿ ಕೊಡ್ತಾರಂತೆ. ಇದನ್ನ ನೆನ್ಸ್ಕೊಂಡ್ರೇನೆ ನನಗೆ ಭಯವಾಗ್ತಿದೆ. ನಾವುಗಳು ಅವರನ್ನ ಇಲ್ಲಿಂದ ಓಡಿಸ್ಲೇಬೇಕು. ಇವ್ರು ಇನ್ಮೇಲೆ ಓಡಿಸ್ಬೇಕು. ಊರ್ನಲ್ಲಿರೋ ಎಲ್ಲಾ ಜನರು ಸೇರಿ ರಾಮಾನುಜಂ ಮನೆಗೆ ಹೋದ್ರು. ಆ ಸಮಯದಲ್ಲಿ ಆ ಕುಟುಂಬ ಕುಲದೇವರಿಗೆ ಸಂಧ್ಯಾ ಆರತಿ ಮಾಡ್ತಾ ಇದ್ರು. ಏನಾಯ್ತು? ಏನಾರು ಪ್ರಾಬ್ಲಮ್ಗಳು ನೀವುಗಳು ತಂತ್ರ ಮಂತ್ರ ಮಾಡ್ತೀರಾ. ನಿಮ್ಮಂತಹ ಜನರನ್ನ ನಮ್ಮೂರಿನಲ್ಲಿ ಇರೋಕ್ ಬಿಡಲ್ಲ. ನೀವು ಈ ಊರನ್ನ ಬಿಟ್ಟು ಹೋಗ್ಲೇಬೇಕು. ಇಲ್ಲ, ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾವುಗಳು ಆತರ ಏನು ಮಾಡಲ್ಲ. ಹಾಗಾದ್ರೆ ಈ ವಿಗ್ರಹ? ಇದು ನಮ್ಮ ಕುಲದೇವರು ರುದ್ರ ಭೈರವಿಯ ವಿಗ್ರಹ. ಓಹೋ, ಇದು ದೆವ್ವದ ಶಿಲೆ ಅಲ್ಲ ಅಂತ ಹೇಳ್ತಿದೀಯಾ? ಹೌದು, ಆದ್ರೆ ಇದು ನಮ್ಮ ಕುಲದೇವರು. ಎಲ್ರೂ ಸೇರಿ ರಾಮಾನುಜಂ ಕುಟುಂಬನ ದಾಟಿ ಮುಂದೆ ಹೋದ್ರು. ಆದ್ರೆ ಅಕಸ್ಮಾತ್ ಆಗಿ ರಾಮಾನುಜಂನ ಹೆಂಡತಿಯ ದುಪ್ಪಟದಲ್ಲಿ ದೀಪಕಂಬದ ದೀಪ ತಾಕ್ತು. ಕಾಪಾಡಿ, ಕಾಪಾಡಿ, ಕಾಪಾಡಿ! ರಾಮಾನುಜಂ ಅವಳನ್ನ ಕಾಪಾಡೋದಕ್ಕೆ ಹೋದ್ರು. ಆ ಸಮಯದಲ್ಲಿ ಇನ್ನೊಂದು ದೀಪದ ಕಂಬ ಕೆಳಗ್ ಬಿದ್ದು ಬೆಂಕಿ ಅಧಿಕವಾಗಿ ಹರಡ್ಬಿಡ್ತು. ರಾಮಾನುಜಂ ಅವರ ಕುಟುಂಬನೂ ಆ ಬೆಂಕಿಯಲ್ಲಿ ಸುಡ್ತಾ ಇದ್ರು. ಕಾಪಾಡಿ, ಕಾಪಾಡಿ, ಯಾರಾದ್ರೂ ನಮ್ಮನ್ನ ಕಾಪಾಡಿ, ಕಾಪಾಡಿ, ಪ್ಲೀಸ್ ಹೆಲ್ಪ್ ಮೀ, ಕಾಪಾಡಿ. ಒಟ್ಟು ಕುಟುಂಬನು ಕಾಪಾಡಿ ಕಾಪಾಡಿ ಅಂತ ಬೇಡ್ಕೊಂಡ್ರು. ಆದ್ರೆ ಅವರನ್ನ ಕಾಪಾಡೋಕೆ ಯಾರೂ ಮುಂದೆ ಬರ್ಲಿಲ್ಲ. ಎಲ್ರೂ ಅವರ ಜೀವ ಉಳಿಸ್ಕೊಳ್ಳೋಕೋಸ್ಕರ ಅಲ್ಲಿಂದ ಓಡಿದ್ರು. ಅಂದಿನಿಂದ ಈ ಮನೆಯಲ್ಲಿ ರಾತ್ರಿ ಆದೊಡನೆ ಕಿರ್ಚೋ ಶಬ್ದ ಕೇಳುತ್ತೆ. ಅಲ್ಲೇ ಪಕ್ಕದಲ್ಲಿರೋ ಮನೆಯವರು ಕೂಡ ಆ ಮನೆ ಪಕ್ಕದಲ್ಲಿ ಹೋಗೋಕೆ ಹೆದರಿ ನಡುಗ್ತಾರೆ. ಅಂದಿನಿಂದ ಈ ಮನೆಯನ್ನ ದೆವ್ವದ ಮನೆ ಅಂತ ಹೇಳ್ತಾರೆ.